ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಸನ್ನಲೋಕ ಕನ್ನಡ ಲಾಗ್ಸ್. ಸಾನುಗೆ ಇಲ್ಲಿ ಮೆಹಂದಿ ಹಾಕ್ತಾಯಿದ್ದೀನಿ. ಇದು ಭರತನಾಟ್ಯ ಡ್ಯಾನ್ಸಿಗೆ ಹಾಕ್ತಾರಲ್ಲ, ಸಿಂಪಲ್ಲಾಗಿ ಜಸ್ಟ್ ಆ ಥರ ಅಂಗೈ ಮತ್ತು ಉಲ್ಟಾ ಮಾಡಿಟ್ಕೊಂಡ್ರೆ ಅಲ್ಲೂ ಕೂಡ ಹಾಕ್ತಾಯಿದ್ದೀನಿ. ಮಾರ್ನಿಂಗ್ ಎದ್ಮೇಲೆ ಎಷ್ಟು ಚೆನ್ನಾಗಿ ಬಂದಿದೆ ಅಂದರೆ ನೋಡಿ, ಸ್ಕೂಲಿಗೆ ರೆಡಿಯಾಗಿ ನಿಂತಿದ್ದಾಳೆ. ಅವಳದು ಸ್ವಲ್ಪ ಹೀಟ್ ಬಾಡಿ ಆಗಿರೋದ್ರಿಂದ ತುಂಬ ಚೆನ್ನಾಗಿ ಬಂದಿದೆ. ಆಮೇಲೆ ಭರತನಾಟ್ಯಗೆ ಹಲ್ತಾ ಯೂಸ್ ಮಾಡ್ಬೋದು, ಬಟ್ ಮಕ್ಕಳು ಊಟ ಮತ್ತು ಸ್ನ್ಯಾಕ್ಸು ತಿನ್ನೋದ್ರಿಂದ ಕೆಮಿಕಲ್ಲು ಹೊಟ್ಟೆ ಒಳಗೆ ಹೋಗ್ಬಿಡುತ್ತೆ ಅಂತ ಹೇಳ್ಬಿಟ್ಟು ನಮಗೆ ಮೆಹಂದಿ ಹಾಕೋಕ್ಕೆ ಹೇಳಿದರು. ಹಾಯ್ ಫ್ರೆಂಡ್ಸ್, ಸನ್ನದು ಇವತ್ತು ಆನ್ಯುವಲ್ ಡೇ ಇದೆ. ಸೊ ನಾವು ಕೂಡ ಹೊರಟಿದ್ವಿ. ಸ್ಕೂಲ್ ಹತ್ರ ಫಂಕ್ಷನ್ ಇದೆ, ಅವಳದು ಡ್ಯಾನ್ಸ್ ಪ್ರೋಗ್ರಾಮ್ ಇದೆ. ಸೊ ನಾನು ಕೂಡ ರೆಡಿಯಾಗಿದ್ದೀನಿ, ಹೋಗ್ತಾಯಿದ್ವಿ. ನೈಟು ಹೊರಟ್ವಿ. ಆಲ್ಮೋಸ್ಟ್ ಒಂದು 7:30 ಆಗಿಬಿಟ್ಟಿತ್ತು. ಲೋಕೇಶ್ ಅವರು ವರ್ಕ್ ಮುಗಿಸ್ಕೊಂಡು ಬರೋದು ಇವತ್ತು ತುಂಬಾ ಲೇಟ್ ಆಗಿಬಿಡ್ತು. ಹಾಗಾಗಿ ಸನ್ನೋದೇ ಫಸ್ಟ್ ಡ್ಯಾನ್ಸು. ಸೊ ನಾವು ಬರೋಷ್ಟರೊಳಗೆ ಹಾಗೆ ಹೋಗಿಬಿಟ್ಟಿತ್ತು. ಬಟ್ ಬೇಜಾರಿಲ್ಲ, ಸ್ಕೂಲಿಂದ ನಮಗೆ ಒಂದು ವಿಡಿಯೋದ ಲಿಂಕ್ ಕಳಿಸಿರ್ತಾರೆ ಎಲ್ಲ ಪೇರೆಂಟ್ಸ್ಗೂ ಕೂಡ. ಸೊ ನಾವು ಅದರಲ್ಲೇ ನೋಡಿದ್ವಿ, ಲೈವ್ ಕ್ಯಾಸ್ಟ್ ಬರ್ತಾ ಇರುತ್ತೆ. ಸೊ ಅದರಲ್ಲೇ ನೋಡಿದ್ವಿ. ಸ್ಕೂಲಂತೂ ತುಂಬ ಗ್ರ್ಯಾಂಡಾಗಿ ರೆಡಿ ಮಾಡಿದರು. ಎಲ್ಲಿ ನೋಡಿದ್ರು ಲೈಟಿಂಗ್ಸು ತುಂಬ ಚೆನ್ನಾಗಿ ಅರೇಂಜ್ಮೆಂಟ್ ಮಾಡಿಸಿದ್ರು. ನಾವು ಕೂಡ ನಾವು ಹೋಗೋಕ್ಕೂ ಮುಂಚೆನೇ ಆಗಲೇ ಸನ್ನೋದು ಡ್ಯಾನ್ಸು ಆಗೋಗಿತ್ತು. ಫಸ್ಟ್ ಡೇನೇ ಅವಳದಿತ್ತು. ಯಾವುದೇ ಪ್ರೋಗ್ರಾಮು ಫಂಕ್ಷನ್ನು ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ವಿಘ್ನೇಶ್ವರಂದೇ ಮೊದಲನೇ ಆಗಿರುತ್ತೆ. ಸೊ ಅದರದ್ದೇ ಭರತನಾಟ್ಯ ಡ್ಯಾನ್ಸ್ ಇತ್ತು ಅವಳದು, ಆಗೋಗ್ಬಿಟ್ಟಿತ್ತು. ನಾವು ಕೂಡ ಮಕ್ಕಳದು 1-2 ಸಾಂಗ್ಸ್ ನೋಡಿಕೊಂಡು, ಡ್ಯಾನ್ಸ್ ಪ್ರೋಗ್ರಾಮ್ ನೋಡಿಕೊಂಡು ಸನ್ನನ್ನು ಕೂಡ ಕರ್ಕೊಂಡ್ವಿ. ಚಿಕ್ಕ ಮಕ್ಕಳು ಡ್ಯಾನ್ಸ್ ನೋಡೋದೇ ಒಂದು ಖುಷಿ. ಅವ್ರಿಗೆ ಏನು ಮಾಡೋದು ಬೇಡ, ಜಸ್ಟ್ ಒಂದು ಕೈ ಕಾಲು ಆಡಿಸಿದ್ರೆ ಸಾಕು, ಅದೇ ಡ್ಯಾನ್ಸ್ ಆಗೋಗ್ಬಿಡುತ್ತೆ. ತುಂಬ ಚೆನ್ನಾಗಿತ್ತು ಪ್ರೋಗ್ರಾಮ್, ತುಂಬ ಚೆನ್ನಾಗಿ ನಡೆಸ್ಕೊಟ್ರು. ಸೊ ಅದನ್ನು ನೋಡಿಕೊಂಡು ನಾವು ಕೂಡ ಆಗಲೇ ಸಾನು ಕೂಡ ಡ್ರೆಸ್ ಆಲ್ರೆಡಿ ಚೇಂಜ್ ಮಾಡಿ ಟೀಚರ್ ಕ್ಲಾಸ್ ವೈಸ್ ನಮಗೆ ಕಳಿಸ್ತಾರೆ ಮಕ್ಕಳನ್ನು. ಸೊ ಕರ್ಕೊಂಡು ಬಂದಾದಮೇಲೆ ಮಕ್ಕಳೆಲ್ಲರೂ ಕೂಡ ಆಟ ಆಡ್ತಾಯಿದ್ರು. ಮಕ್ಕಳಂದರೆ ಅದು ಎಸ್ಪೆಷಲಿ ಇವಳಿಗಂತೂ ಆಟ ಅಂದರೆ ತುಂಬಾ ಇಷ್ಟ. ಆ್ಯಕ್ಚುಲಿ ಸ್ಕೂಲಲ್ಲಿ ಇದನ್ನು ನರ್ಸರಿ ಮಕ್ಕಳಿಗೆ ಅಂತ ಮಾಡಿದ್ದಾರೆ, ಇವ್ರನ್ನ ಬಿಡೋದಿಲ್ಲ. ಇವಳು 2nd ಸ್ಟ್ಯಾಂಡರ್ಡ್ ಆಗಿರೋದ್ರಿಂದ ಇವಳಿಗೆ ಇರೋದಿಲ್ಲ. ಸೊ ಸಿಕ್ಕಿದ್ದೇ ಚಾನ್ಸು ಅಂತ ನಾನು ಕೂಡ ಆಟ ಆಡ್ತೀನಿ ಅಂದ್ಲು. ಸೊ ಆಯಿತು ಅಂತ ಸ್ವಲ್ಪ ಹೊತ್ತು ಬಿಟ್ವಿ. ಅದಾದಮೇಲೆ ಲೋಕೇಶ್ ಅವರು ಟೈಮ್ ಆಯಿತು ಬಾ ಹೋಗೋಣ ಅಂತ ಕರಿತಿದ್ದಾರೆ. ಇವಳು ಸಿಗ್ತಾನೇ ಇಲ್ಲ ಅವರಿಗೆ, ತಪ್ಸ್ಕೊಂಡು ಹೋಗಿ ಆಟ ಆಡ್ತಾಯಿದ್ದಾಳೆ. ಸೊ ನನ್ನ ಮಗಳಂತೂ ತುಂಬ ಚೆನ್ನಾಗಿ ಕಾಣ್ತಾ ಇದ್ಲು. ಅವರೇ ಕೂಡ ಮೇಕಪ್ ಎಲ್ಲ ಅವ್ರದ್ದೇ ಇತ್ತು, ಭರತನಾಟ್ಯದ ಮೇಕಪ್ ಮಾಡಿದರು. ಅವಳಿಗಂತೂ ನನ್ನದೇ ದೃಷ್ಟಿ ಆಗೋ ಥರ ಇದ್ಲು, ಅಷ್ಟು ಕ್ಯೂಟಾಗಿ ಕಾಣಿಸ್ತಾ ಇದ್ಲು. ಅದೆಲ್ಲ ಫಂಕ್ಷನ್ ಎಲ್ಲ ಮುಗಿಸ್ಕೊಂಡ್ವಿ ನಾವು. ನೋಡಿ ಅವ್ರದ್ದು ಆ್ಯಕ್ಚುಲಿ ಬೇರೆ ಬಿಲ್ಡಿಂಗ್ಸ್ ಇದೆ. ಹೈಸ್ಕೂಲ್ಗೆ ಬೇರೆ ಬಿಲ್ಡಿಂಗು, ಪ್ರೈಮರಿಗೆ ಬೇರೆ, PUಗೆ ಬೇರೆ. ಸೊ ಇದು ಬಂದು ಸಣ್ಣ ಸ್ಕೂಲು ಬಿಲ್ಡಿಂಗ್. ಸೊ ಅದು ಮುಗಿಸ್ಕೊಂಡು ನಾವು ನೈಟ್ ಮನೆಗೆ ಹೋದ್ವಿ. ನೆಕ್ಸ್ಟ್ ಡೇ ಮಾರ್ನಿಂಗ್ ಕೂಡ ನಾನು ಇದನ್ನು ಕಂಟಿನ್ಯೂ ಮಾಡ್ತಾಯಿದ್ದೀನಿ ಈ ವಿಡಿಯೋನ. ಸಂಡೇ ಈವ್ನಿಂಗು ನಾವು ಇಲ್ಲಿ ಒಂದು ಅಮಾನಿ ಕೆರೆ ಅಂತ ಇದೆ, ತುಂಬಾ ಚೆನ್ನಾಗಿದೆ ಕೆರೆ ಪಕ್ಕದಲ್ಲೇ ವಾಕ್ ಮಾಡಲಿಕ್ಕೆ ಅಂತ ಜನರಿಗೆ ಈ ಥರ ಮಾಡಿಸಿದ್ದಾರೆ. ಮತ್ತು ಇಲ್ಲಿ ಕಾರಂಜಿ ಕೂಡ ಇದೆ, ಒಂಥರ ಲೈಟಾಗಿ ಟೂರಿಸ್ಟ್ ಪ್ಲೇಸ್ ಅಂತಲೇ ಹೇಳ್ಬೋದು. ಟೈಮ್ ಸ್ಪೆಂಡ್ ಮಾಡೋಕ್ಕೆ ತುಂಬಾ ಚೆನ್ನಾಗಿದೆ. ಸೊ ಇಲ್ಲಿ ಮಕ್ಕಳು ಆಡಲಿಕ್ಕೂ ಕೂಡ ಇಲ್ಲಿ ವ್ಯವಸ್ಥೆ ಮಾಡಿದ್ದಾರೆ. ವೀಕ್ ಫುಲ್ ಸ್ಕೂಲಿಗೆ ಹೋಗೋದ್ರಿಂದ ಸಂಡೇ ಒಂದಿನ 1-2 hours 1 hour ಹೊರಗಡೆ ಕರ್ಕೊಂಡು ಬಂದರೆ ಅವ್ರಿಗೂ ಕೂಡ ಖುಷಿ ಆಗುತ್ತೆ. ಸೊ ನಾವು ಕೂಡ ಕರ್ಕೊಂಡು ಬಂದಿದ್ವಿ. ಅವಳು ಕೂಡ ತುಂಬಾ ಎಂಜಾಯ್ ಮಾಡಿದ್ಲು. ವೀವ್ ಅಂತೂ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು. ನಾವು ಕೂಡ ಇಲ್ಲಿ ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿ ಮನೆಗೆ ಹೋದ್ವಿ. ಥ್ಯಾಂಕ್ ಯು.